ಅಂದರೆ ಇವತ್ತು ಏನು ವಿಚಾರ ಸಭೆ ಕರೆದಿರೋದು ಕೆರೆ ಹೋರಾಟ ಸಮಿತಿದು ಸ್ವಲ್ಪ ದಯಮಾಡಿ ಚರ್ಚೆ ಏನು ವಿಚಾರ ಸ್ವಲ್ಪ ತಿಳಿಸ್ಬೇಕಲ್ಲ. ಏನಿವತ್ತು ಸಭೆಯ ಉದ್ದೇಶ ಏನು ನಮ್ಮ ಭಾಗದಲ್ಲಿ ಆಗಿದ್ದಂಥ ಕೈಗಾರಿಕೆಗಳು ಯಾವುದೇ ಶುಚೀಕರಣ ಮಾಡದೆ ಕೆರೆಗಳು ರಾಜಕಾಲುವೆಗಳ ಮುಖಾಂತರ ಕೆರೆಗಳಿಗೆ ರಾಸಾಯನಿಕ ನೀರು ಹರಿಸ್ತಾ ಇರೋದ್ರಿಂದ, ಜೊತೆಗೆ ದೊಡ್ಡಬಳ್ಳಾಪುರದ ನಗರಸಭೆಯಲ್ಲಿ ಬರ್ತಕ್ಕಂಥ ಒಳಚರಂಡಿ ನೀರು ಯಾವುದೇ ಶುದ್ಧೀಕರಣ ಆಗದೆ ನಮ್ಮ ಕೆರೆಗಳು ಬರ್ತಾ ಇರೋದ್ರಿಂದ, ಭಾಷೆಯಲ್ಲಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಒಳಚರಂಡಿ ನೀರು ಯಾವುದೇ ಶುದ್ಧೀಕರಣ ಆಗದೆ ನಮ್ಮ ಕೆರೆಗಳು ಬರ್ತಾ ಇರೋದ್ರಿಂದ ನಮ್ಮ ಕೆರೆಗಳಲ್ಲಿ ಕೊಳಚೆ ನೀರು, ಮಲಮೂತ್ರ ನೀರು, ರಾಸಾಯನಿಕ ಯುಕ್ತ ನೀರು ಸೇರಿ ಅವು ಅಂತರ್ಜಲಕ್ಕೆ ಇಳಿದು ನಮ್ಮ ಬೋರ್ವೆಲ್ನಲ್ಲಿ ಬರ್ತಾ ಇರ್ತಕ್ಕಂಥ ನೀರು ಕುಡಿಯೋಕ್ಕೆ ಯೋಗ್ಯವಾಗಿಲ್ಲ, ಬಳಸೋಕ್ಕೆ ಯೋಗ್ಯವಾಗಿಲ್ಲ ಅಂತ ವರದಿಗಳು ಬಂದಿವೆ. ಈ ವರದಿಗಳು ಕೊಟ್ಟಿರೋ ನಾವಲ್ಲ, ಏನು ನಾವು ಮಾಡಿರ್ತಕ್ಕಂಥ ಕಂಪ್ಲೇಂಟ್ ಮುಖಾಂತರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೊಟ್ಟಿರ್ತಕ್ಕಂಥ ವರದಿಗಳಿಂದಲೇ 2021ರಲ್ಲಿ ನಮಗೆ ಕೊಟ್ಟಂಥ ವರದಿ ಪ್ರಕಾರ ಅವತ್ತು 2 ಪಂಚಾಯಿತಿಯ ಸುಮಾರು 20 ಬೋರ್ವೆಲ್ಗಳಲ್ಲಿ 7 ಬೋರ್ವೆಲ್ಲು ಕುಡಿಯೋಕ್ಕೆ ಯೋಗ್ಯವಾಗಿಲ್ಲ ಅಂತ ವರದಿ ಕೊಟ್ಟಿದ್ದರು. ಆದರೆ ಇವತ್ತು 2022-23ಕ್ಕೆ ಬಂದಾಗ ಇಡೀ ಪಂಚಾಯಿತಿ ಎಲ್ಲ ಬೋರ್ವೆಲ್ ಸುಮಾರು 2 ಪಂಚಾಯಿತಿಗಳಿಗೆ ಇರ್ತಕ್ಕಂಥ ಸುಮಾರು 25-20 ಬೋರ್ವೆಲ್ಗಳು ಯಾವುದೇ ನೀರು ಸಹ ಕುಡಿಯೋಕ್ಕೆ ಯೋಗ್ಯವಾಗಿಲ್ಲ, ಬಳಸೋಕ್ಕೆ ಯೋಗ್ಯವಾಗಿಲ್ಲ ಅಂತ ವರದಿಗಳು ಬಂದಿವೆ. ಈ ವಿಚಾರಕ್ಕೋಸ್ಕರ ನಾವು 3-4 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. ಅದನ್ನು ತಹಶೀಲ್ದಾರಿಂದ ಹಿಡಿದು ಜಿಲ್ಲಾಧಿಕಾರಿಗಳವ್ರಿಗೂ ಮತ್ತು ಉಸ್ತುವಾರಿ ಸಚಿವರವ್ರಿಗೂ ಗಮನಕ್ಕೆ ತಂದರೂ ಸಹ ನಮಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಹೊಸ ಹೋರಾಟಗಳನ್ನ ಶುರು ಮಾಡಿದ್ವಿ. ಜೊತೆಗೆ ಕೈಗಾರಿಕೆಗಳು ಬರ್ತಕ್ಕಂಥ ರಾಸಾಯನಿಕ ನೀರನ್ನು ನಿಲ್ಲಿಸಬೇಕು ಅಂತ ಜಿಲ್ಲಾಧಿಕಾರಿಗಳು ಏನೋ ಮನವಿ ಪತ್ರ ಕೊಟ್ಟಿದ್ವಿ ಮತ್ತು ತಹಶೀಲ್ದಾರ್ಗೂ ಮನವಿ ಕೊಟ್ಟಿದ್ವಿ. ಆದರೆ ಯಾವುದೇ ಜರೂರು ಕಾರ್ಯಕ್ರಮ ಆಗಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಕಾನೂನನ್ನು ಉಳಿಸ್ಕೋಸ್ಕರ ಅಥವಾ ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ನಾವೇ ಆ ಕೆರೆಗಳು ಬರ್ತಕ್ಕಂಥ ನೀರನ್ನು ತಡೆಯೋಕ್ಕೋಸ್ಕರ ಕಾಲುವೆಗಳನ್ನು ಮುಚ್ತೀವಿ ಅಂತ ಹೋದಾಗ ನಾವು ಈ ವಿಚಾರವಾಗಿ ಆರಕ್ಷಕರಿಗೆ ನಮಗೆ ರಕ್ಷಣೆ ಕೊಡಲಿಕ್ಕೆ ಆಗ್ತಾ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ನಾವು ಅರ್ಜಿ ಕೊಟ್ಟಂಥ ಸಂದರ್ಭದಲ್ಲಿ ಆರಕ್ಷಕರು ಇಲ್ಲ, ನೀವು ಮಾಡ್ತಾ ಇರ್ತಕ್ಕಂಥ ಕಾನೂನು ವಿರೋಧ ಕ್ರಮ ಅಂತ ಹೇಳಿದ್ದಾರೆ. ಅದಕ್ಕೆ ನಮಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಆದರೆ ಇವರು ಏನು ನಾವು ಮುಚ್ಚೋದು ಕಾನೂನು ವಿರೋಧ ಆದರೆ ಕೆರೆಗಳಿಗೆ ಇವರು ರಾಸಾಯನಿಕ ನೀರು ಹರಿಸ್ತಕ್ಕಂಥದ್ದು ಕಾನೂನು ಬದ್ಧವಾ? ಇದು ಕಾನೂನಾ? ಇದು ನಮ್ಮ ಸಂವಿಧಾನದಲ್ಲಿ ಬರ್ಕೊಂಡಿದ್ದೀವಾ ಅಥವಾ ನಮ್ಮ ಕಾನೂನು ಬರ್ಕೊಂಡಿದ್ದೀವಾ? ಇದನ್ನು ನಾವು ಸ್ಪಷ್ಟವಾಗಿ ನಮ್ಮ ದೇಶದ ಪರಿಸರ ಕಾನೂನಿನಲ್ಲಿ ತೆಗೆದು ನೋಡಿದ್ರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆದರೆ ಆ ಕಾರಣಕ್ಕೋಸ್ಕರ ಇವತ್ತು ನಾವು ನಮ್ಮ ಮುಂದಿನ ಈ ನೀರು ರಾಸಾಯನಿಕ ನೀರು ಕಾಲುವೆಗಳನ್ನು ಮುಚ್ತೀವಿ ಅಂತ ಓದಿರ್ತಾರೆ, ಅದು ಕಾನೂನು ವಿರುದ್ಧ ಅಂತಿಲ್ಲ. ಆದರೆ ನಾವು ಮುಚ್ತೀವಿ ಅಂತ ನಮ್ಗೆ ಅವಕಾಶ ಕೊಟ್ಟರೆ ಅಂತಾರೆ ಅದು ಕಾನೂನು ವಿರುದ್ಧ ಅಂತ. ಅಲ್ಲಿ ಹೋಗ್ಲಿ, ಅದನ್ನು ನೀವೇ ನಿಲ್ಲಿಸ್ರಿ ಅಂತ ಹೇಳಿದ್ರು ಸಹ ಪೊಲೀಸ್ನವ್ರು ಅದನ್ನೂ ಮಾಡಲ್ಲ. ನಾವು ಮುಚ್ತೀವಿ ಅಂತ ನಮಗೂ ಪೊಲೀಸ್ಗಳ ಇದು ಯಾವ ಕಾನೂನು? ನಾವು ಇದು ಅವ್ರು ಮಾಡ್ತಾ ಇರೋದು ಕಾನೂನು, ನಾವು ಮಾಡ್ತಾ ಇರೋದು ಕಾನೂನು ಸ್ಪಷ್ಟವಾಗತ್ತೆ. ಆ ಕಾರಣಕ್ಕೋಸ್ಕರ ನಾವು 2 ಪಂಚಾಯಿತಿಯ ಎಲ್ಲ ಜನ ಸಹ ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ಇದನ್ನು ನಾವು ಉಳಿಬೇಕು. ಪ್ರತಿನಿತ್ಯ ವಿಷಯ ಕೊಡು ಸಾಯೋದಕ್ಕಿಂತ ಮುಖ್ಯವಾಗಿ ಒಂದೇ ಸತಿ ಸಾಯ್ತೀವಿ ಅನ್ನೋ ವಿಚಾರಕ್ಕೋಸ್ಕರ ನಾವು ಈ ರಾಜ್ಯದ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ, ಹೈಕೋರ್ಟಿನ ಚೀಫ್ ಜಸ್ಟಿಸ್ಗೆ ಮತ್ತು ರಾಷ್ಟ್ರಪತಿಗಳಿಗೆ ಮತ್ತು ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಇಷ್ಟು ಜನಕ್ಕೋಸ್ಕರ ನಾವು ದಯಾವರಣ ಕೋರಿ ಅರ್ಜಿ ಸಲ್ಲಿಸ್ತಕ್ಕಂಥ ಒಂದು ವಿನೂತನವಾದ ಪ್ರಕ್ರಿಯೆಯನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಯಾಕೆಂದರೆ ನಾವು ಪ್ರತಿನಿತ್ಯ ವಿಷ ಕುಡಿದು ಸಾಯೋದಕ್ಕಿಂತ ಒಂದೇ ಸತಿ ಸಾಯೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಒಂದು ಹೋರಾಟನ ಶುರು ಮಾಡ್ತಾ ಇದ್ದೀವಿ. ನಾವು ಮುಂದಿನ ಕೆರೆ ಹೋರಾಟದ ರೂಪರೇಷ ಯಾವ ರೀತಿ ಮಾಡೋಣ ಅಂದರೆ, ನಮ್ಮ ಕೆರೆ ಹೋರಾಟ ಸಮಿತಿ ಕಡೆಯಿಂದ ಪ್ರತಿ ಮನೆಗೆ ಹೋಗಿ ಮನೆ ಎಲ್ಲ ಸದಸ್ಯರು ಸಿಗ್ನೇಚರ್ ಕಲೆಕ್ಟ್ ಮಾಡಿ ಪ್ರತಿ ಮನೆಯದು ಇಂಡಿವಿಜುವಲ್ ಆಗಿ ಲೆಟ್ರೇಟ್ ಮಾಡಿ ಅವ್ರ ಆಧಾರ್ ಕಾರ್ಡ್ ಮೆನ್ಷನ್ ಮಾಡಿ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಮತ್ತು ರಾಷ್ಟ್ರಪತಿಯವರಿಗೆ ಅವ್ರ ಇಂಡಿವಿಜುವಲ್ ಲೆಟರ್ ಆಗಿ ಎಲ್ಲರೂ ಸಿಗ್ನೇಚರ್ ಕಲೆಕ್ಟ್ ಮಾಡಿ ದಯಾಮರಣ ಅರ್ಜಿ ಕೋರಿ ಎಲ್ಲರೂ ಸಹ ಇಂಡಿವಿಜುವಲ್ ಲೆಟರ್ ಕೊಡೋಣ ಅಂತ ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯಗಳು ಹೇಳಿ. ಈಗ ನಮ್ಮ ಗ್ರಾಮದಿಂದನೇ ಪ್ರಾರಂಭ ಮಾಡೋಣ. ಪ್ರತಿ ಮನೆಯಲ್ಲೂ ಪ್ರತಿ ಸದಸ್ಯರದು ಒಂದೊಂದು ಲೆಟರ್ ಹೋಗಬೇಕು, ದಯಾಮರಣ ಅರ್ಜಿ ಹೋಗ್ಬೇಕು. ಆ ರೀತಿ ಎಲ್ಲರೂ ಮಾತಾಡಿಕೊಂಡು ಪ್ರತಿ ಮನೆಯಲ್ಲೂ ಅವರಿಗೆ ಅರಿವು ಮೂಡಿಸ್ತಾರೆ. ಬೇರೆ ನಿಮ್ಮ ಅಭಿಪ್ರಾಯಗಳು ನೋಡ್ರೆ, ನಿಮ್ಮ ಅಭಿಪ್ರಾಯ?